ಇಷ್ಟು ನಿಜವಾಗ್ಲೂ ಒಂದು ತಂಡ ಕಲ್ಟ್ನ ಸಿನಿಮಾ ಜಯದ್ ಅವ್ರಿಗಾಗ್ಬೋದು ಮತ್ತು ನನ್ನ ತಂಡಕ್ಕೆ ಅನಿಲ್ ಮತ್ತೆ ನನಗೆ ಥ್ಯಾಂಕ್ ಯು. ಯಾಕಂದರೆ ಮತ್ತೆ ನಾನು ಅಷ್ಟು ನಗಿಸಿದ್ನೋ ಈಗ ನನಗೆ ನಾನು ಅಳಿಸ್ತೀನೋ ಅದು ಗೊತ್ತಿಲ್ಲ, ಹಂಗಾಗಿದೆ. ರಿಯಲಿ ರಚಿತಾ ಯುವರ್ ಲೇಡಿ ಸೂಪರ್ ಸ್ಟಾರ್. ಒಂದೇ ಹೆಸರಿಗೆ 2 ಸಿನಿಮಾ ಬರ್ತಿದೆ. ಅದು ಮತ್ತೆ ಅದು ಅಮ್ಮ ಬೇರೆ ಆಗಿ ನಿಂಗ ಒಂದು ಪಾತ್ರ ರಿಯಲಿ ಗುಡ್. ಯುವರ್ ನಿಜವಾಗ್ಲೂ ಲೇಡಿ ಸೂಪರ್ ಸ್ಟಾರ್. ಸೊ ಆಲ್ ದಿ ಬೆಸ್ಟ್ ನಮ್ಮ ಕಲ್ಟ್ ಸಿನಿಮಾಗೆ. ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಾನುಭೂತಿ, ಎಲ್ಲ ರೀತಿ ಪ್ರೋತ್ಸಾಹ. ಪ್ರಶ್ನೆಗಳಿರಲಿ, ಪ್ರಶ್ನೆಗಳು ಮಾಡಿದ್ದೀರ ಸಂತೋಷ. ಪ್ರಶ್ನೆಗಳಿರಬೇಕು. ಅವೆಲ್ಲ ಪ್ರಶ್ನೆಗಳ ಜೊತೆನೇ ಅದು ಹೊಸ ಪ್ರಶ್ನೆಗಳಾಗಲಿ, ಅದನ್ನು ಅದು ಪ್ರಶ್ನೆಗಳಾಗಿ ಉತ್ತರಗಳು ನಿಮಗೆ ಆಗಲಿ ಅಂತ ನಾನು ಕೇಳ್ಕೊಳ್ತಾ, ನಿಮ್ಮೆಲ್ಲರ ಸಪೋರ್ಟು ಈ ಕಲ್ಟ್ ಸಿನಿಮಾಗಿರಲಿ. ಥ್ಯಾಂಕ್ ಯು. ಶರಣು ನೋಡಿ ಅವರು ಎಲ್ಲ ಇವನು ನಮ್ಮ ಜಯದ್ ಫ್ರೆಂಡ್ಸ್ ಎಲ್ಲ ಫುಲ್ಲು ಗೌರ್ಮೆಂಟ್ ಆಫೀಸರ ನಿಂತ್ಬಿಡೋದು ಇನ್ಸಲ್ಟ್ ಮಾಡಿಕೊಂಡು, ಅಯ್ಯೋ ಅವರೆಲ್ಲ ಪ್ರಳಯಾಂತಕರು, ಅಯ್ಯೋಪ್ಪ ರಾಮ ನಗಿಸಿ ಇಟ್ಬಿಡ್ತಾರೆ ಅವರು. ಪಾಮ್ ಅಂದ್ಕೊಂಡು ರಾತ್ರಿ ನಮಗೆ ಅಯ್ಯೋ ರಾಮನೆ ಅವ್ರು ಇಲ್ಲಿ ಕಾಣ್ತಾನೆ ಇಲ್ಲ ಹಿಂದಕ್ಕೂ. ಅಯ್ಯೋ ನೋಡಿ ಎಲ್ಲ ಇನ್ಸಲ್ಟ್ ಮಾಡ್ಕೊಂಡು ಬಂದ್ಬಿಟ್ಟು ಅಲ್ಲಿ ನೋಡಿ ಕೈ ಎತ್ತಾರೆ ನೋಡಿ ಅವರು. ಜಯದ್ ಅವರೆಲ್ಲ ತುಂಬ ಒಳ್ಳೆ ಸ್ನೇಹಿತರು ರೀ, ನಿಜಲು ಅಪ್ಪ. ಅಮ್ಮ ಶಾರದಮ್ಮ ಹೇಳಿ. ಅಲ್ಲ, ನಿಮ್ಗೆ ಯು ಫೀಲ್ ಟೈಪ್ ಕಾಸ್ಟ್ ನಿಮ್ಗೆ ಫಾದರ್ ರೋಲ್ ಬರೋದು ಇತ್ತೀಚೆಗೆ? ಫಾದರ್ ಒಂದೇ ಥರ ಇರ್ತಾರ. ಬೇವರ್ಸಿ ಇರ್ತಾನೆ, ಲುಚ್ಚ ಇರ್ತಾನೆ, ಲಫಂಗ ಇರ್ತಾನೆ, ಒಳ್ಳೆಯವನಿರ್ತಾನೆ, ತುಂಬ ಒಳ್ಳೆಯವನಿರ್ತಾನೆ, ತುಂಬ ಇನ್ನೂ ಒಳ್ಳೆಯವನಿರ್ತಾನೆ. ಹಿಂಗೆ ಈಗ ಹಂಗೆ ಥರ ಹೇಳಿ ನೋಡೋಣ. ಒಂದೇ ಥರ ಇದ್ದಿದ್ರೆ ನನ್ನ ಅಪ್ಪ ನಾನು ಒಂದೇ ಥರ ಬಂದು ಹಿಂಗೆ ನೋಡ್ಕೊಂಡು ಪೆಂಗನ್ ಥರ ಮಾಡ್ಬಿಟ್ಟು ಹೋಗ್ಬಿಡ್ತಿದ್ದೆ. ಸರ್ ಎಲ್ಲಾ ಫಿಲಮಲ್ಲೂ ಅಪ್ಪ ಪಾತ್ರ ಮಾಡೋದು ಹೇಗೆ ಸರ್? ಬೇರೆ 60 ನನ್ನ ಅಪ್ಪನ ಕೊಡ್ದೆ ಇನ್ನೇನು ನಾನು ಡೇಟ್ ಆಡ್ಲಿ ಅಷ್ಟೇ, ಕಬ್ಬಳ ಕೊಡ್ದಾಕ್ಬಿಡ್ತಾನೆ ನಾನು ಗಿಡ್ಕೊಂಡು ಅಷ್ಟೇ ಇದು ನನ್ಗೆ. ಹೌದು, ನನ್ಗೆ ಅದನ್ನ ಎಂಜಾಯ್ ಮಾಡ್ತೀನಿ. ಬಟ್ ತುಂಬಾ ರಜನಿಕಾಂತ್ 60 ಆಲ್ಸೋ ಹಿ ವಾಸ್ ಅ ಹೀರೋ ಸರ್. ನೀವು ಅವರು ಮೂರು ಮಕ್ಕಳು ತಂದೆನೇ ಮಾಡಿರೋದು. ಅವರನ್ನು ಅವರು 3 ಮಕ್ಕಳು ತಂದೆ ಪಾತ್ರೆ ಮಾಡ್ತಿರೋದು. ಶಿವಣ್ಣನೇ ಮಾಡ್ತಿದಾರಂತ ಇವಾಗ. ಹಂಗಾಗಿ ನನ್ಗೆ ಅದ್ರಿಲ್ಲ. ನನಗೆ ಬೇರೆ ಹುಡುಕ್ತಾ ಇದ್ದಾರೆ, ಬೇರೆ ಅಪ್ಪಂದ್ರೆ ಹುಡುಕ್ತಾ ಇದ್ದಾರೆ. ನಿಜವಾಗ್ಲೂ ಬೇರೆ ಅಪ್ಪಂದ್ರೆ. ಇದರಲ್ಲೂ ಅಷ್ಟೇ ನನಗೆ ನಾನು ಹೇಳಿದ್ನಲ್ಲ, ಯಾರೋ ಎದುರಿಗಿರೋರು ಹಿಂಗೆ ಆಕ್ಟ್ ಮಾಡ್ತಾರೆ ಅಂದರೆ ಯಪ್ಪ ಅಂತ ಅನಿಸ್ಬಿಡ್ತದೆ ನನಗೆ. ಹಂಗೆ ನಿಜವಾಗ್ಲೂ ರಚಿತಾ ಅವ್ರ ಜೊತೆ ನಾನು ಮಾಡಿದ ಸೀನ್ಸ್ಗಳಂತೂ ನಾನು ಅದು ಓಕೆ ಟು ಬಿ ಫಾದರ್ ಟು ರಚಿತಾ. ಹೌದು, ನಿಜವಾಗ್ಲೂ ಯಾಕಂದರೆ ಅವ್ರ ಮನೇಲಿ ಅಪ್ಪ ಅಮ್ಮ ಇಬ್ಬರು ಕಲಾವಿದರು. ಅಪ್ಪ ಡ್ಯಾನ್ಸರು, ಅಮ್ಮ ಒಂಥರ ಜಗತ್ ಕಲಾವಿದ್ರಲ್ವಾ. ಅಮ್ಮ ಎಲ್ಲವನ್ನು ಮೊದಲ ಗುರು ಅಮ್ಮನೇ. ಎಲ್ಲ ಉದಾಸಲು ದಾಟೋದು ಹೋಗ್ಬೇಡ ಅಮ್ಮ, ನಿಂತ್ಕೋ ಅಮ್ಮ, ಎಲ್ಲ ಮೊದಲ ಅಮ್ಮನೇ. ಅಮ್ಮ ಒಂದು ಕ್ಷಣ ಸೈಲೆಂಟಾಗಿ ಅಲ್ಲಿ ಉದಾಸಲು ದಾಟ್ಕೊಂಡು ಸುಮ್ಮನೆ ಆಗ್ಬಿಟ್ರೆ 3 ಪಲ್ಟಿ ಹೊಡೆದು ಹೋಗೇ ಬಿಡ್ತೀವಿ ನಾವು. ಇಲ್ಲ ನಮ್ಮ ತಾಯಿ ಬಂದು ಅವರು ಶಿಕ್ಷಕಿ. ವಿ ಓನ್ ಅ ಸ್ಕೂಲ್. ಅಲ್ಲ ಕರೆಕ್ಟ್, ನಾನು ಹಂಗೆ ಹೇಳ್ತಿಲ್ಲ. ಇನ್ ಜನರಲ್ ಎಲ್ಲವನ್ನೂ ಕಲ್ಸೋದು ಎಲ್ಲ ತಾಯಂದಿರು ಹಂಗೆ ಅಲ್ವಾ? ಐ ಥಿಂಕ್ ಈವನ್ ಶಾರದಾ ಮ್ಯಾಮ್ ಕೂಡ ಹಾಗೆ ಅಲ್ವಾ? ಶಾರದಾ ಮ್ಯಾಮ್ ಜರ್ನಲಿಸ್ಟ್, ಕೀಪಿಂಗ್ ಇಟ್ ಅಸೈಡ್, ಐ ಥಿಂಕ್ ಈವನ್ ಶಿ ಇಸ್ ಅ ಗ್ರೇಟ್ ಮದರ್. ಹೌದು, ಲಾಸ್ಟ್ ಟೈಮ್ ಅವ್ರ ಅಪ್ಪನ ಜೊತೆ ಸಿಕ್ಕಾಪಟ್ಟೆ ನಾನ್ ಮಕ್ಕಳಲ್ವಾ ನಿಮ್ಗೆ? ನಾನ್ ಮಗಳಲ್ವಾ? ನಂಗೆ ಲಾಸ್ಟ್ ಟೈಮು ಜನರಲ್ ಐ ಡೋಂಟ್ ಹ್ಯಾವ್ ಚಿಲ್ಡ್ರನ್, ಸೊ ಐ ಡೋಂಟ್ ನೋ ಅಬೌಟ್ ದ ಮದರ್ ಥಿಂಗ್, ಬಟ್ ಐ ಆಮ್ ಜಸ್ಟ್ ಆಸ್ಕಿಂಗ್ ಅಬೌಟ್. ಹೌದು, ನೀವು ನಂಗೆ ಲಾಸ್ಟ್ ಟೈಮು ಒಂದು ಅಪ್ಪನ ಬಗ್ಗೆ, ನಿಮ್ಮ ಅಪ್ಪನ ನೆನೆಸ್ಕೊಂಡು ನಂಗೆ ಹೇಳಿದ್ರಿ. ನಂಗೆ ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು. ಯಾಕಂದರೆ ನೀವು ನಿಮ್ಮ ಅಪ್ಪನನ್ನು ನೆನೆಸ್ಕೊಂಡು ನನಗೆ ಆ ಮಾತು ಹೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಅಣ್ಣ ಹೇಳೋಣ. ವಾಸು ಸರ್ ಹೇಳಿ ಸರ್. ಇವ್ರ ಅಮ್ಮ 7 ದಿನಕ್ಕೆ ಕೇಳಿದ್ರೆ ಸರ್ ಸರ್ ಕಲ್ಟ್ ನನಗೆ ಇಂಗ್ಲೀಷ್ ಬರಲ್ಲ ಸರ್. ನಮ್ಮ ತಾಯಿ ನಾನು ಅದೇ ಕೇಳೋಣ ಅಂತ ಇದ್ದಿದ್ದು, ವಾಸು ಕೇಳಿಬಿಟ್ರು. ನನಗೆ ಗೊತ್ತಿಲ್ಲ. ನಾನು ಡೈರೆಕ್ಟ್ ಥಾಟ್ಸ್ಗೆಲ್ಲ ನಾನು ಯಾಕೆ ಸಿಗಾಕೊಳ್ಳಿ? ಅವರು ಅದೇನೋ ನೆಂಟರು ಬಂದ್ರೆ ಬಾಗ್ಲಾಗ ಹೋಗೋ ಸಿಗಾಕೊಂಡ್ರಲ್ಲ, ಹಂಗಾಗ್ಬಿಡ್ತದೆ ನನ್ನ ಕತೆ. ಅಲ್ಲಲ್ಲ ಅಯ್ಯಪ್ಪ, ಅನಿಲ್ ಅವರು ಇಂಗ್ಲೀಷ್ ನಂಗೆ ಗೊತ್ತಿಲ್ಲ ಸರ್. ಅಲ್ಲ, ನಿಮ್ಮ ಹತ್ರ ಏನೋ ಹೇಳಿರ್ಬೇಕಲ್ಲ, ಹಾ ನಿಮ್ಮ ಹತ್ರ ಕೇಳಿರ್ಬೇಕು, ನೀವು ಹೇಳಿರ್ಬೇಕಲ್ಲ ಅದು ಏನು ಹಂಗಂದ್ರೆ ಅಂತ ಅಂದ್ಬಿಟ್ಟು ಒಂದು ಟೈಟ್ಲ್ ಹಾಕಿದ. ನಾನು ಕೇಳಿದೆ ಸುಮ್ಮನೆ. ಏನಂದ್ರು? ಸರ್ ಏನಂದ್ರು, ಈ ಹುಡುಗರು ಪಡ್ಡೆ ಹುಡುಗರು ಕಳ್ಟಮ ಸಿಳ್ಟಮ ಅಂತಾರಲ್ಲ, ಅದು ಅಂದ್ರು ಯಾವಾಗ ಅಂತಾರೆ ಸರ್? ನಾನು ಅದು ದಾಟ್ಬಿಟ್ಟಿದೀವಲ್ಲ ನಾವೀಗ. ಅದು ಹೆಂಗಂತಾರೆ ಅಂತಾರೆ ಸರ್, ಕಳ್ಟನಮ್ಮ ಸಿಳ್ಟಮ ಅಂತ ಏನೋ ಅಂತಾರಂತೆ. ಹೌದಾ ಅಂತಂದು. ಹೌದು ಸರ್ ಅಂತ. ಅಲ್ಲ, ಅನಿಲ್ ಏನಂತಾರೆ? ಅನಿಲ್ ಅಣ್ಣನ ನನಗೆ ಹೇಳಿದ ಅನಿಲಣ್ಣ ಅಷ್ಟೇನಾ? ಅದು ಹೀಗೆ ಅಂತಂದ್ರು. ಹೌದಾ ಅಂತ. ಹೌದು ಅಂತಂದ್ರು. ಸುಮ್ಮನೆ ಅದಷ್ಟೇ. ರಂಗಣ್ಣ, ಈ ಜೈದ್ ಅವ್ರ ಜೊತೆ ಈ ಕತ್ಲಲ್ಲಿ ಅಂತ ಏನೋ ಹೇಳಿದ್ರಿ, ಕತ್ಲಲ್ಲಿ ಏನು ಅನ್ನೋದು ನನಗೆ ಗೊತ್ತಾಗ್ಬೇಕು ಸ್ವಲ್ಪ. ಇಲ್ಲಿ ಆ ಕತ್ಲು ಅಂದ್ರಲ್ಲ, ಏನೋ ಡಿಸ್ಕಷನ್ ಆಯ್ತು ಅಂದ್ರಲ್ಲ ಅವತ್ತು ಹೋಟ್ಲಲ್ಲಿ ಇದ್ವಿ. ಆ ಜನರೇಟರ್ ಬರೋದು ಲೇಟ್ ಆಯ್ತು, ಅವಾಗ ತುಂಬಾ ಡಿಸ್ಕಷನ್ ಮಾಡ್ಬಿಟ್ವಿ ನಾವು.
ಅದು ಒಂದು ತುಂಬ ಸ್ಪೆಷಲ್ ಆದ ಒಂದು ಬಿರಿಯಾನಿ ತರಿಸಿದ್ರು, ತುಂಬ ಸ್ಪೆಷಲ್ ಆದ ಬಿರಿಯಾನಿ ತರಿಸಿದ್ರು. ಗೊತ್ತಾಯ್ತು, ನೋಡಿ ವಾಸ ಸಾರ್ಗೆ ಅರ್ಥ ಆಯಿತು. ಬಿರಿಯಾನಿ ತರಿಸಿದ್ರು, ಸರಿ ಅಂದ್ಬಿಟ್ಟು ನಾನು ಆಯಿತು ಅಂತ ಕರೆಂಟ್ ಬಂತು ಬರಲಿಲ್ಲ ಅಂತ ಪಾಪ ಅವ್ರ ಫ್ರೆಂಡ್ಸ್ ಎಲ್ಲ ಹೋಗಿ ಹುಡುಕಾಡಿದ್ರು ಜನ್ರೇಟರ್ ಬರುತ್ತೆ ಅಂತ, ಇಲ್ಲ ಅಂತ. ಆ ಬೋಸಿಲಿ 3 ತುತ್ತು ನನಗೆ ತಿನ್ಸೇ ಬಿಟ್ಟು ಅವ್ರು ಬಿಟ್ಟಿಲ್ಲ. ಅಯ್ಯೋ ನಮ್ಗೆ ನೆನ್ಕೊಂಡು ಅದೊಂಥರ ಅದು ಅನ್ನ ತಿನ್ಸೋದು ಖುಷಿ ಆಗುತ್ತಲ್ಲ, ಆ ಒಂದು ಪ್ರೀತಿಗೆ ನಾನು ಎಲ್ಲ ಅವಾಗೆಲ್ಲ ಈಚೆ ಬಂತು. ಅದಕ್ಕೆ ಅಲೋಕ್ಯ ಸಾಕ್ಷಿ.